ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿ ಇವತ್ತು. ಅವರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾಗಿದ್ದರು. ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಅವರು 1964ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ನಿಧನರಾದರು. ಅವರ ಪುಣ್ಯತಿಥಿಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದರು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾರೆ. ಮತ್ತು ನಮ್ಮ ಸರ್ಕಾರನೂ ಕೂಡ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರೂರವರ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅವರು ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಅದ್ರ ಮಧ್ಯೆ ಇರ್ತಕ್ಕಂಥ ಮಿಕ್ಸೆಡ್ ಎಕಾನಮಿಯನ್ನು ಮಾಡ್ತಾರೆ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದರು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಡ್ಯಾಮ್ಗಳು ಈ ದೇಶದಲ್ಲಿ ಬರಬೇಕಾದ್ರೆ ಮತ್ತು ಶಿಕ್ಷಣದಲ್ಲಿ ಮತ್ತು ಕೋಆಪರೇಷನ್ನಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ, ಇವತ್ತು ಇಡೀ ದೇಶದಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು 17 ವರ್ಷಗಳ ಕಾಲ ಮಾಡಿದರು. ಅವರು ನಮ್ಮನ್ನು ಆಗಲಿ ಈಗಾಗಲೇ ಸುಮಾರು 62 ವರ್ಷಗಳಾಗಿ ಬಂದಿದೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಯಾವಾಗಲೂ ನಮಗೆ ಅವರ ಆದರ್ಶಗಳು ಏರ್ಪಂಕ್ತಿಯಾಗಿರಲಿ ಅಂತಕ್ಕಂಥ ಮಾತುಗಳು. ದೆಹಲಿಗೆ ಹೋಗಿದ್ರಿ ಸರ್?